ಆಂಟರ್ಪ್ರಿನರ್ಶಿಪ್ ಸ್ಪೇಸ್ ಅಲ್ಲಿ ಸ್ವಲ್ಪ ಕನ್ನಡದವ್ರು ಕಾಣಿಸೋದೇ ಕಡಿಮೆ ಅನ್ನೋದು ಒಂದು ಜನರಲ್ ಪರ್ಸೆಪ್ಷನ್. ಅದರಲ್ಲಿ ಕನ್ನಡತಿಯರು ಕಾಣಿಸೋದು ಇನ್ನೂ ಕಡಿಮೆ. ಅದಕ್ಕೆ ಕಾರಣ ಇದೆಯಾ? ನಮ್ಮ ಆಟ ಅಲ್ಲ ಅದು. ಒಂದು ಆರೋಪ ನಮ್ಮ ಮೇಲಿತ್ತು, ನೀವು ಇನ್ನೂ ಯಾಕೆ ಕನ್ನಡತಿ ಉದ್ಯಮಿಯನ್ನ ಈ ಶೋ ಅಲ್ಲಿ ಕರ್ಸಿಲ್ಲ ಅಂತ ಹೇಳಿ. ಆ ದೂರ ಮಾಡ್ತಾ ಇದೀವಿ. ಇವತ್ತು ನಮ್ಮ ಜೊತೆ ಒಬ್ಬರಲ್ಲ, ಇಬ್ಬರು ಕನ್ನಡತಿ ಉದ್ಯಮಿಯರು ಇವತ್ತಿನ ಒಂದು ಶೋ ಅಲ್ಲಿ ಇದ್ದಾರೆ. ಒನ್ ಆಫ್ ದಿ ಈಥೋಸ್ ವೆನ್ ವಿ ಸ್ಟಾರ್ಟೆಡ್ ಇಂಡಿಯಾ ಸ್ವೀಟ್ ಹೌಸ್ ವಾಸ್ ಮನೆಗೆ ತಗೊಂಡ್ ಹೋಗಿ ಮಕ್ಳಿಗೆ ತಿನ್ಸಕ್ ಆಗಿಲ್ಲ ಅಂದ್ರೆ ನಾವ್ ಅದನ್ನ ಸೇಲ್ ಮಾಡಬಾರ್ದು. ಎಕ್ಸ್ಪೀರಿಯನ್ಸ್ ಸ್ಟೋರ್ ಮಾಡೋದೊಂದು ಡಿಸ್ನಿ ಲ್ಯಾಂಡ್ ತರ ಮಾಡ್ಬೇಕಂತ ಏನ್ ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ವಿ ಕಾಲ್ ಇಟ್ ಅ ರಾಯಲ್ ಸ್ವೀಟ್ ಇನ್ ಮೈಸೂರ್. ಇಟ್ ಹ್ಯಾಸ್ ಅ ಲೆಗಸಿ. 8,000 ಸ್ಕ್ವೇರ್ ಫೀಟ್ ನ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಸ್ಟೋರ್ ಮೈಸೂರಲ್ಲಿ ಕಟ್ಟಿದ್ದಾರೆ. ಸ್ವೀಟ್ ಎಕ್ಸ್ಪೀರಿಯನ್ಸ್ ಸ್ಟೋರ್ ಎಲ್ಲೂ ಇಲ್ಲ. ಡಿಸೈಡ್ ಏನನ್ನ ಮಾಡಿ ಸರ್, ಅದ್ ಮಾತ್ರ ಮಾಡ್ಬೇಡಿ. ಅಂದ್ರೆ ಪ್ರಿಟಿ ಮಚ್ ಎವ್ರಿ ಮಂತ್ ಒಂದೊಂದು ಸ್ಟೋರ್ ಓಪನ್ ಆದಂಗೆ ಆಗಿದೆ. ಎಲ್ಲೇ ಹೋದ್ರು ಫಸ್ಟ್ ನನ್ಗೆ ಎಲ್ಲರೂ ಕೇಳೋದೇ ಅದು, ಹೇಗ್ ನೀವು ಪ್ರತಿ ತಿಂಗಳು ಅಂಗಡಿ ಓಪನ್ ಮಾಡ್ತೀರಾ? ಲುಕ್, ಇಟ್ಸ್ ಬಿಕಮ್ ದ ಟಾಕ್ ಆಫ್ ದ ಟೌನ್. ಕೋವಿಡ್ ಅಲ್ಲಿ ಎವ್ರಿಥಿಂಗ್ ಜಸ್ಟ್ ಗಾಟ್ ಡಿಸ್ರಪ್ಟೆಡ್. ನೆನ್ಸ್ಕೊಂಡ್ರೇನೆ ಇವಾಗೂ ಒಂಥರ ಜುಮ್ ಅನ್ನತ್ತೆ. But they did not give up. That journey is really inspiring. ಒಂದು ಸ್ವೀಟ್ ಬ್ರ್ಯಾಂಡ್ನು IPO ಹೋಗ್ಬೋದು ಅನ್ನೋ ಒಂದು ಬಿಗ್ಗೆಸ್ಟ್ ಹೋಪ್ ಇಟ್ಕೊಂಡು ಹೋಗ್ತಾ ಇದೀವಿ. ಮೂನಿಗೆ ಫಸ್ಟ್ ಇದು ಕಳಿಸುವಾಗ ಕಸ ಗುಡ್ಸೋನ್ಗೂ ಗೊತ್ತಿತ್ತಂತೆ. ನೀ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ನಾ ಕಸ ಹೊಡಿತಿದ್ದೀನಿ ಅನ್ಲಿಲ್ಲ ಅವನು. ಯು ಆರ್ ಸೆಂಡಿಂಗ್ ಅ ಮ್ಯಾನ್ ಟು ದ ಮೂನ್ ಅನ್ನಂತೆ. ಸೊ ದಟ್ಸ್ ವಾಟ್ ವಿ ವಾಂಟ್ ಟು ಅಚೀವ್.